ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ನಾನು ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾನು ನನ್ನ ಅಮ್ಮನ ಮನೇಲಿದ್ದೀನಿ. ನನ್ನ ಅಮ್ಮನ ಮನೆ ಬಂದು ಕಂಪ್ಲೀಟಾಗಿ ನೇಚರ್ ಮಿಡ್ಲಲ್ಲಿ ಇದೆ. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೆಯಲ್ಲಿ. ಆ್ಯಂಡ್ ಇಲ್ಲೇನಂದರೆ ತುಂಬ ವೆರೈಟಿ ಆಫ್ ಫ್ರೂಟ್ಸ್ ಇದೆ. ಅಂದರೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಫ್ರೂಟ್ಸ್ ಎಲ್ಲ ಬೆಳೆಯೋದ್ರಲ್ಲಿ. ಸೊ ಹಾಗಾಗಿ ತುಂಬ ವೆರೈಟಿಯಲ್ಲಿ ಇದೆ ಫ್ರೂಟ್ಸ್ಗಳು. ಕೆಲವೊಂದನ್ನು ನಾನು ಎಲ್ಲಿ ತೋರಿಸಿದ್ದೀನಿ, ಆವಾಗಲೇ ತೋರಿಸಿದ್ದಲ್ಲ, ಅದು ಅಂಜೂರದ ಗಿಡ. ಸೊ ಅದರಲ್ಲಿ ಇವಾಗ ಆಗ್ತಾ ಇದೆ. ಆ್ಯಂಡ್ ಇದು ಬಂದು ನಾನು ಅಂಜೂರದ ಹಣ್ಣು ನೋಡೋಕೆ ಬಂದಾಗ ಅಲ್ಲಿ ಬಾಳೆಹಣ್ಣು ಆ್ಯಕ್ಚುಲಿ ಬಿದ್ದುಬಿಟ್ಟು ಅಲ್ಲೇ ಹಣ್ಣಾಗ್ತಾ ಇತ್ತು. ಸೊ ಅದನ್ನ ಕಟ್ ಮಾಡಿ ನಾನು ಮನೆಗೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದೇನೆಂದರೆ ನಮ್ಮ ಮನೇಲಿ ಯಾವುದೇ ಫ್ರೂಟ್ಸ್ ಇದ್ರೂ ಕೂಡ ನಾವು ಅದನ್ನ ಜಾಸ್ತಿಯಾಗಿ ಸೇಲ್ ಮಾಡೋದಿಲ್ಲ. ಬಾಳೆಹಣ್ಣು ಒಂದು ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಸೇಲ್ ಮಾಡ್ತೀವಿ. ಅದು ಬಿಟ್ಟು ಮಿಕ್ಕಿದ ಯಾವುದೇ ಹಣ್ಣಿದ್ರು ಇಲ್ಲಿ ಚಿಕ್ಕಪ್ಪಂದ್ರ ಮನೆ ಹತ್ರನೇ ಇರೋದ್ರಿಂದ ನಾವು ಅವ್ರಿಗೆ ಕೊಡ್ತೀವಿ ಜಾಸ್ತಿ ಇದ್ದಾಗ. ಅವ್ರ ಮನೇಲಿ ಏನಾದರೂ ಜಾಸ್ತಿ ಫ್ರೂಟ್ಸ್ ಇದ್ದರೆ ನಮಗೆ ಕೊಡ್ತಾರೆ. ಸೊ ಹಂಗಾಗಿ ಇವಾಗ ಇನ್ನೊಂದೇನೆಂದರೆ ಮಾವಿನ ಹಣ್ಣು ಸೀಸನ್ ಅಲ್ವಾ, ತುಂಬ ಮಾವಿನ ಹಣ್ಣಿದೆ. ಸೊ ಅದನ್ನ ಒಂದು ಮರ ಇದೆ, ಅದೇನೆಂದರೆ ಹಣ್ಣಾದಾಗ ಅದು ಕಲ್ಲಿಗೆ ಬೀಳ್ತಾ ಇದೆ. ಸೊ ಹಂಗಾಗಿ ಅದು ಹಾಳಾಗ್ತಾ ಇದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಣ್ಣಾಗಿರೋದನ್ನ ನಾನು ಇವಾಗ ಮರದಿಂದ ಕೊಯ್ತಾ ಇದ್ದೀನಿ. ಇಲ್ಲಿ ಯಾವುದೇ ಫ್ರೂಟ್ಸ್ ಇದ್ದರೂ ಕೂಡ ಅದಕ್ಕೆ ಯಾವುದಕ್ಕೂ ನಾವು ಗೊಬ್ಬರ ಹಾಕಿಬಿಟ್ಟು ಅಥವಾ ಏನೋ ಒಂದು ಕೆಮಿಕಲ್ ಹಾಕಿಬಿಟ್ಟು ಬೆಳೆಸಿಲ್ಲ. ಅದು ನ್ಯಾಚುರಲಾಗಿ ಹಂಗಂಗೆ ಬೆಳೀತಾ ಇದೆ. ಆ್ಯಂಡ್ ಇದೆಲ್ಲ ಚಿಕ್ಕದಿರುವಾಗ ನಾವು ಚಿಕ್ಕದಿದ್ದಾಗ ಅಪ್ಪ ನಟ್ಟಿರೋ ಮರಗಳು. ನಾವು ಚಿಕ್ಕದಿದ್ದಾಗಲೂ ಇದೇ ಥರ ತುಂಬ ಫ್ರೂಟ್ಸ್ ಇತ್ತು. ಸೊ ಹೀಗೆ ನ್ಯಾಚುರಲಾಗಿ ತಿಂದುಬಿಟ್ಟು ಬೆಳೆದಿರೋದು. ಆ್ಯಂಡ್ ಇನ್ನೊಂದೇನೆಂದರೆ ಇದು ಬಂದು ಮೂಸಂಬಿ. ಇದು ತುಂಬ ಆಗಿತ್ತು. ಸೊ ಅದನ್ನ ಕೊಯ್ತಾ ಇದ್ದೀನಿ. ಅದೇನಾಗಿದೆ ಅಂದರೆ ಮೇಲ್ಗಡೆ ಇದೆ. ಸೊ ಅದನ್ನ ಕಟ್ ಮಾಡೋದಕ್ಕಾಗೋದಿಲ್ಲ. ಸೊ ಸ್ವಲ್ಪ ಕೈಗೆ ಸಿಕ್ಕಿರೋದನ್ನ ಕೊಯ್ಕೊಂಡು ಬಂದ್ವಿ. ದೆನ್ ಇದು ಬಂದು ನಕ್ಷತ್ರ ಹಣ್ಣು ಅಂತಾರೆ ಇದನ್ನ. ಇದು ತುಂಬ ರೆಡ್ ಆಗಿರುತ್ತೆ. ಇವಾಗ ಅದು ಅಷ್ಟೊಂದೇನು ಬೆಳೆದಿಲ್ಲ. ಇದು ಮಕ್ಳಿಗೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತೇಳಿ ಸ್ವಲ್ಪ ಕೊಯ್ತಾ ಇದ್ದೀವಿ. ಇದನ್ನ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಎಲ್ಲ ಹಾಕ್ಬಿಟ್ಟು ತಿಂತಾರೆ, ಚೆನ್ನಾಗಿರುತ್ತೆ ಅಂತ. ಮಕ್ಕಳನ್ನ ಕರ್ಕೊಂಡು ನಾನು ತೋಟಕ್ಕೆ ಬಂದೆ. ಯಾಕಂದರೆ ಮಾವಿನ ಹಣ್ಣು ಬಿದ್ದಿತ್ತಂತೆ. ಸೊ ಅದನ್ನ ಅಪ್ಪ ಏನಂದರೆ ಕವರ್ ಬಂದಿರಲಿಲ್ಲ ತೋಟಕ್ಕೆ ಬರಬೇಕಾದ್ರೆ. ಸೊ ಹಾಗಾಗಿ ಅದರ ಬುಡದಲ್ಲಿ ಹಂಗಾಗಿ ರಾಶಿ ಮಾಡಿಟ್ಟು ಹೋಗಿದ್ರು ಅವರು. ಸೊ ಅದನ್ನ ಪಿಕ್ ಮಾಡೋಣ ಅಂತೇಳಿ ಕರ್ಕೊಂಡು ಬಂದೆ. ಸೊ ಅವರು ಅಂದರೆ ಅವರಿಗೆಲ್ಲ ಇದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಅಲ್ವಾ, ಅಂದರೆ ಚಿಕ್ಕದಿದ್ದಾಗ ಬಂದಿದ್ದಾರೆ ಅವರು, ಬಟ್ ಅದು ಅವ್ರಿಗೆ ನೆನಪಿಲ್ಲ ಇವಾಗ ಅಷ್ಟೊಂದು. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದೆ. ಅವ್ರೇನಂದರೆ ನಾನು ಫಸ್ಟ್ ಎಕ್ಕಿದೆ, ನಾನು ಜಾಸ್ತಿ ಎಕ್ಕಿದೆ ಅಂತೇಳಿ ಜಗಳ ಆಡ್ಕೋತಾ ಇದ್ರು. ಹಾಕೆ ನೋಡ್ತೀನಿ, ಹಾಕು. ಅದೇನಾಗಲ್ಲ ಬ್ಲ್ಯಾಕ್ ಇದ್ರೆ. ಪ್ರತಿ ಸಲ ಬಂದಾಗಲೂ ಇದೇ ಥರ ಒಂದೊಂದು ಬ್ಯಾಗ್ ಪೂರ್ತಿಯಾಗಿ ಸಿಗ್ತಾ ಇದೆ. ಸೊ ಅದನ್ನು ಅವರು ಎತ್ತೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆಗುತ್ತಾ ಅಂತ. ಪ್ರಾಪ್ತಿಗಿಂತ ಜಾಸ್ತಿ ಆ್ಯಕ್ಚುಲಿ ಪ್ರಾಗ್ಯ ಮಾವಿನ ಹಣ್ಣನ್ನ ಇಷ್ಟಪಟ್ಟು ತಿಂತಾಳೆ. ಸೊ ಅವಳಿಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇರೋದು ಇದರಲ್ಲಿ. ಇದು ಆ್ಯಕ್ಚುಲಿ ಕೊಕ್ಕೋ ಅಂತಾರೆ. ಸೊ ಇದರಲ್ಲೇ ಕೊಕ್ಕೋ ಪೌಡರು, ದೆನ್ ಚಾಕ್ಲೇಟ್ ಪೌಡರ್ಗಳೆಲ್ಲ ಇದರಲ್ಲೇ ಮಾಡೋದು. ಸೊ ಅದೊಂದು ಹಣ್ಣಾಗಿತ್ತು. ಆ್ಯಕ್ಚುಲಿ ಇದನ್ನ ನಾವು ಚಿಕ್ಕದಿದ್ದಾಗ ಓಪನ್ ಮಾಡಿಬಿಟ್ಟು ತಿಂತಾ ಇದ್ವಿ. ಅದರ ಒಳಗಡೆ ಸೀಡ್ ಇದೆಲ್ಲ, ಆ ಸೀಡನ್ನ ಮಾತ್ರ ಬಿಸಾಕ್ತೀವಿ, ಅದರ ಮೇಲ್ಗಡೆದು ಮಾತ್ರ ತಿಂತಾ ಇದ್ವಿ. ಸೊ ಅದಕ್ಕೆ ಅವ್ರಿಗೆ ಕಟ್ ಮಾಡಿ ಕೊಡ್ತಾ ಇದ್ದೀನಿ ನಾನು. ಅವ್ರಿಗೆ ಆ್ಯಕ್ಚುಲಿ ತಿಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಇದು ಫಸ್ಟ್ ಟೈಮ್ ತಿಂತಾ ಇದ್ದಾರೆ. ಪ್ರಾಪ್ತಿ ಏನಂದರೆ ಯಾವುದೇ ಫುಡ್ ಆಗಿದ್ರು ಫಸ್ಟ್ ಟೈಮ್ ತಿನ್ನೋದಕ್ಕೆ ಒಂದು ಸ್ವಲ್ಪ ಭಯ ಪಡ್ತಾಳೆ. ಯಾವುದೇ ಆಗಿದ್ರು ಇವತ್ತು ಯಾವುದಾದ್ರೂ ರೆಸ್ಟೋರೆಂಟಿಗೆ ಹೋದ್ರು ಫಸ್ಟ್ ಟೈಮ್ ಅವಳಿಗೆ ತಿನ್ನಿಸ್ಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಸೊ ಇದನ್ನು ಹಂಗೆ, ಬಟ್ ತಿಂದ ನಂತರ ಅವರು ದಿನಪೂರ್ತಿ ಇದು ಬೇಕು ಅಂತ ಜಗಳ ಆಡ್ತಾ ಇದ್ರು. ಇದು ಹೊರಗಡೆ ಮಾತ್ರ ಸ್ವೀಟ್ ಇರುತ್ತೆ, ಬಟ್ ತಪ್ಪಿ ಸೀಡ್ನ ಏನಾದರೂ ಕಚ್ಚಿಬಿಟ್ಟು ಸಿಕ್ಕಾಪಟ್ಟೆ ಕಹಿ ಇರುತ್ತೆ. ನಾವು ಹೊರಗಡೆ ನ್ಯಾಚುರಲ್ ಚಾಕ್ಲೇಟ್ ತೊಗೋತೀವಲ್ಲ, ಅದರಲ್ಲಿ ಯಾವ ಥರ ಕಹಿ ಇರುತ್ತೋ ಅದಕ್ಕಿಂತ ಒಂದು 50% ಜಾಸ್ತಿನೇ ಕಹಿ ಇರುತ್ತೆ ಇದು.
ಸೊ ಅವ್ರ ತಾತ ಅಲ್ಲಿ ಹೋಗೋದು ಕಾಣಿಸ್ತು ತೋಟದಲ್ಲಿ. ಸೊ ಅದಕ್ಕೆ ಬನ್ನಿ ಶೇರ್ ಮಾಡೋಣ ಕುಕ್ಕ ಅಂತ ಕರಿತಾ ಇದ್ದಾರೆ ಅವರು. ಸೊ ಇವತ್ತು ನೈಟಿಗೆ ನಾನಿಲ್ಲಿ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಶುಂಠಿ, ಆನಿಯನ್ನು, ದೆನ್ ಗ್ರೀನ್ ಚಿಲ್ಲಿ, ದೆನ್ ಗಾರ್ಲಿಕ್, ಕೊರಿಯಂಡರ್ ಲೀವ್ಸು ಮತ್ತು ಟೊಮೆಟೊ ಇದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಾಗಿ ನಾನು ಯಾವ ಥರ ಬೆಂಗಳೂರಲ್ಲಿ ಮಾಡ್ತೀನೋ ಸೊ ಅದೇ ಥರ ಅಮ್ಮ ಕೂಡ ಮಾಡೋದು. ಸೊ ಅದೇ ರೀತಿಲಿ ಅಮ್ಮ ಇವತ್ತಿಲ್ಲಿ ಮಾಡೋದಕ್ಕೆ ಹೇಳಿದರು. ಸೊ ಹಂಗಾಗಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಜೊತೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಕ್ಕಳು ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ಮಕ್ಕಳೇ ಜಾಸ್ತಿ ಇರೋದ್ರಿಂದ ಅವರು ಒಂದು ಸ್ವಲ್ಪ ಖಾರ ತಿನ್ನೋದಿಲ್ಲ ಅಲ್ವಾ. ಸೊ ಹಾಗಾಗಿ ಕೋಕೋನಟ್ ಆ್ಯಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ. ಮಸಾಲೆ ಕೂಡ ಸೇಮ್ ಬೆಂಗಳೂರಲ್ಲಿ ಯಾವ ಥರ ಮಾಡ್ತೀನೋ ಅದೇ ಥರ ಮಾಡ್ತಾಯಿದ್ದೀನಿ. ಬ್ಯಾಡಗಿ ಮೆಣಸು, ಕೊತ್ತಂಬರಿ, ಜೀರಿಗೆ, ದೆನ್ ಮೆಂತೆ, ದೆನ್ ಇದು ಬಂದು ಹುಳಿ. ಆ್ಯಕ್ಚುಲಿ ಹುಣಸೆ ಹಣ್ಣು ಯೂಸ್ ಮಾಡೋದಿಲ್ಲ ಈ ಕಡೆ. ಉಂಡೆ ಹುಳಿ ಅಂತ ಸಿಗುತ್ತೆ. ಸೊ ಅದು ಮರದಲ್ಲಿ ಆಗೋದು ಅದು ಕೂಡ. ಅದನ್ನು ಸೇರಿಸ್ಕೊಂಡು ಕೊಬ್ಬರಿ ಎಲ್ಲ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ದೆನ್ ಒಗ್ಗರಣೆ ಇಟ್ಕೋತಾ ಇದ್ದೀನಿ. ಇನ್ನೊಂದೇನೆಂದರೆ ಇಲ್ಲಿ ಬೇವಿನ ಗಿಡ ಎಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಏನಂದರೆ ಹೂವಿನ ಗಿಡ ನಟ್ಟಿರ್ತೀವಲ್ಲ, ಹೂವಿನ ಸಾಲು ಅಂತೀವಿ. ಸೊ ಅಲ್ಲೇ ಬೆಳೆದಿರ್ತಾರೆ. ಸೊ ಅಲ್ಲಿಂದ ಕಿತ್ಕೋತಾ ಇದ್ದೀನಿ ನಾನು. ನೆಕ್ಸ್ಟ್ ಒಗ್ಗರಣೆಗೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ದೆನ್ ಕರಿಬೇವು ಆವಾಗಲೇ ಸೇರಿಸ್ಕೊಂಡಲ್ಲ ಇದನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದ ನಂತರ ನೆಕ್ಸ್ಟ್ ಆನಿಯನ್ನು, ದೆನ್ ಆನಿಯನ್ ಫ್ರೈ ಆದ ನಂತರ ಟೊಮೆಟೊ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಗ್ಗರಣೆಯಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ನಂತರ ಚಿಕನ್ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು, ದೆನ್ ಟರ್ಮರಿಕ್ ಪೌಡರ್ ಇದೆಲ್ಲ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈವನ್ ಟರ್ಮರಿಕ್ ಪೌಡರ್ ಕೂಡ ಇಲ್ಲಿ ಮನೇಲಿ ಅಮ್ಮ ಮಾಡ್ತಾರೆ. ಸೊ ಯಾವುದೋ ಹೊರಗಡೆಯಿಂದ ತೊಗೊಂಡಿರೋದಲ್ಲ. ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದೊಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನಾನು. ಸೊ ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ. ಅದು ಬೆಂದ ನಂತರ ಆವಾಗಲೇ ಮಸಾಲೆ ಮಾಡಿ ಇಟ್ಕೊಂಡಿದ್ದಲ್ಲ, ಸೊ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಬರಬೇಕು ಅಲ್ಲಿ ತನಕ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಬಂದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಚಿಕನ್ ಕರಿ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಏನಂದರೆ ಮಕ್ಕಳೆಲ್ಲ ಇದ್ರಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಬೇವಿನ ಸೊಪ್ಪು ಆ್ಯಡ್ ಮಾಡೋದಕ್ಕೆ ಚಿಕ್ಕ ಚಿಕ್ಕದಾಗಿ ಬೇವಿನ ಸೊಪ್ಪನ್ನ ಕಟ್ ಮಾಡ್ತಾ ಇದ್ದೀನಿ. ದೆನ್ ಚಿಕನ್ ಪೀಸಿಗೆ ಇಲ್ಲಿ ಒಂದು 2 to 3 ಸ್ಪೂನಷ್ಟು ಮೈದಾ, ದೆನ್ ಒಂದು ಹಾಫ್ ಲೆಮನ್ನು, ದೆನ್ ಕಬಾಬಿಗೆ ಮಾಡಿರೋ ಮಸಾಲೆ ಇದೆ. ಆ್ಯಕ್ಚುಲಿ ಮಸಾಲೆ ನಾನು ಆಲ್ರೆಡಿ ತುಂಬ ಸಲ ತೋರಿಸಿದ್ದೀನಿ. ಅದನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಬೇವಿನ ಸೊಪ್ಪು ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ.
ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕಬಾಬ್ ಮಸಾಲ ಜಾಸ್ತಿ ಬೇಕು ಅನಿಸ್ತು. ಅದಕ್ಕೆ ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಮೈದಾ ಸೇರಿಸ್ಕೊಂಡು ದೆನ್ ರೆಡಿ ಕಬಾಬ್ ಮಸಾಲ ಇದೆಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 45 ಮಿನಿಟ್ಸ್ ಆದರೂ ಇಡಬೇಕಾಗುತ್ತೆ. ಕಬಾಬ್ ಮಸಾಲದು ರೆಸಿಪಿ ಆಲ್ರೆಡಿ ಚಾನಲಲ್ಲಿ ಇದೆ, ಸೊ ಅಲ್ಲಿ ಬೇಕಂದರೆ ನೋಡ್ಕೋಬಹುದು. ಸೊ ಇವಾಗ ಕಬಾಬ್ನ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದು ಮನೇಲೇ ಮಾಡಿರೋ ಮಸಾಲೆ ಆಗಿರೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಬೇವಿನ ಸೊಪ್ಪು ಹಾಕಿರ್ತೀವಲ್ಲ ಅದ್ರದ್ದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಯೂಶ್ವಲಾಗಿ ಮನೇಲೇ ಮಸಾಲ ಮಾಡ್ಕೊಂಡು ಈ ಥರ ಮಾಡ್ಕೋತೀವಿ. ಸೊ ಹಳ್ಳಿಲಿ ಯಾವುದೇ ಮನೆ ಇದ್ದರೂ ಕೂಡ ಅಲ್ಲಿ ಮಾಮೂಲಿಯಾಗಿ ಬೆಕ್ಕು, ಕೋಳಿ, ನಾಯಿ, ದನ ಇದೆಲ್ಲ ಮಾಮೂಲಿ ಆ್ಯಕ್ಚುಲಿ. ಆ್ಯಂಡ್ ನಮ್ಮ ಮನೇಲಿ ಏನಂದರೆ ತುಂಬ ಫ್ಲವರ್ಸ್ ಇದೆ. ನಾವು ಚಿಕ್ಕದಿದ್ದಾಗಿಂದಲೂ ಅಮ್ಮನಿಗೆ ತುಂಬ ಇಷ್ಟ ಫ್ಲವರ್ಸ್ ಗಿಡ ಹಾಕೋದಂದರೆ. ವೆರೈಟಿ ಇದೆ ಫ್ಲವರ್ಸ್ ಗಿಡದಲ್ಲೂ ಆ್ಯಂಡ್ ಫ್ರೂಟ್ಸಲ್ಲೂ ಹಾಗೇ ತುಂಬ ವೆರೈಟಿ ಇದೆ. ನೆಕ್ಸ್ಟ್ ಇದು ಬಂದು ಡ್ರ್ಯಾಗನ್ ಫ್ರೂಟು. ಇದು ಇವಾಗ ಎಳೆದಿದೆ, ಸೊ ಹಾಗಾಗಿ ಇದು ಗ್ರೀನ್ ಕಲರಲ್ಲಿದೆ. ಸೊ ಅದು ಬೆಳೀತಾ ನೆಕ್ಸ್ಟ್ ಇದು ಪಿಂಕ್ ಕಲರ್ ಆಗಿಬಿಡುತ್ತೆ. ಸೊ ಈ ಸಲ ಡ್ರ್ಯಾಗನ್ ಫ್ರೂಟ್ ಆ್ಯಕ್ಚುಲಿ ತುಂಬ ಆಗಿದೆ, ಬಟ್ ಇದು ಬೆಳಿಬೇಕಾದ್ರೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ನೆಕ್ಸ್ಟ್ ಇದು ಬಂದು ಸೀತಾಫಲ ಅಂತೀವಿ, ಬಟ್ ಬೇರೆ ಊರಲ್ಲಿ ಬೇರೆ ಹೆಸರು ಇಟ್ಬಿಟ್ಟು ಕರೀತಾರೆ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ರಿಗೂ ನನ್ನ ಲಾಗ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬಾಯ್.